ಮೊದಲಿಗೆ ಅಲ್ಲಮ ಪ್ರಭುವಿಗೆ ಶರಣಯ್ಯ ಕೂಡಿ ಕುಂತ ಮಂದಿಗೆಲ್ಲ ನನ್ನ ನಮನ. ಇಲ್ಲಿ ನೆರೆದಿರುವಂತ ಮಂದಿಗೆಲ್ಲ ನನ್ನ ನಮನ. ನಾವು ಬಂದೇವ ನಾವು ಬಂದೇವ ನಾವು ಬಂದೇವ ನಾವು ಬಂದೇವ ಶ್ರೀಶೈಲ ನೋಡಲಿಕ. ಮಲ್ಲಯ್ಯನ ರಥವನ್ನು ಎಳಿಯಾಕ ಏ ಬುದ್ಧಿವಂತ ಯುವಕರ ಕೈಯ ಮುಗಿದು ಹೇಳುತ್ತೀನಿ, ಪಟ್ಟಣದಲ್ಲಿ ಕೆಲಸಕ್ಕಾಗಿ ಅಲಿಯಬೇಡಿರು. ಇವನು ಯಾರಪ್ಪ ಹಿಂಗೆ ಹೇಳ್ತಾನೆ ಅಂತ ಕೇಳೋದಂತ ಯುವಕರು ಸಿಗ್ಬೋದಾ ಅಂತ ಹುಡುಕಾಟದಲ್ಲಿ ಇರ್ತೀವಿ ನಾವು. ನಮಸ್ಕಾರ, ನಾನು ನಿಮ್ಮ ಕಡಬಗೆರೆ ಮುನಿರಾಜು. ಕರ್ನಾಟಕ ಜನಪದ ಕಲೆಗಳ ಕಣಜ. ಪ್ರತಿ 50 ಕಿಲೋಮೀಟ್ರಿಗೆ ಸಾಹಿತ್ಯ, ಸಂಸ್ಕೃತಿ, ಭಾಷೆ, ಅದರಲ್ಲೂ ಭಾಷೆ ವೈವಿಧ್ಯಮಯವಾದಂಥ ಭಾಷೆಯ ಸೊಗಡನ್ನು ನಾವು ಕರ್ನಾಟಕದಲ್ಲಿ ನೋಡ್ಬೋದು. ಅದರಲ್ಲೂ ಜನಪದ ವಿಶೇಷವಾಗಿ ನಾವು ಕರ್ನಾಟಕದಲ್ಲಿ ನೋಡ್ಬೋದು. ಜನಪದ ಕಲೆಗಳ ಬಗ್ಗೆ ಹೇಳೋಕ್ಕೋದ್ರೆ ತುಂಬ ವಿಸ್ತಾರವಾಗಿ ಹೇಳಬೇಕಾಗತ್ತೆ. ಜನಪದ ಕಲೆಗಳಲ್ಲಿ ಗಾಯನ ಒಂದು ಪ್ರಕಾರ. ಜನಪದ ಗೀತೆಗಳು ಅಂತ ತಗೊಂಡ್ರೆ ವಿವಿಧ ಪ್ರದೇಶಗಳಲ್ಲಿ ವೈವಿಧ್ಯಮಯವಾದಂಥ ಜನಪದ ಗೀತೆಗಳನ್ನು ನಾವು ನೋಡ್ತೇವೆ. ಜನಪದ ಗೀತೆಗಳಂದ ತಕ್ಷಣವೇ ಯಾವುದೋ ಒಂದು ಬರೀ ಹಾಡಲ್ಲ, ಅದಕ್ಕೆ ಹಿನ್ನೆಲೆ ಇರುತ್ತೆ. ಜೊತೆಗೆ ಪ್ರಕಾರಗಳಲ್ಲಿ ಅದರಲ್ಲೇ ಬೇರೆ ಬೇರೆ ವಿವಿಧ ಪ್ರಕಾರಗಳೆಲ್ಲ ನಾವು ನೋಡ್ಬೋದು. ಅನಿಸುತ್ತೆ ಜನಪದ ಗೀತೆಗಳದ್ದು ಎಲ್ಲ ಒಂದೇ ಥರ ಕೇಳಿಸುತ್ತಲ್ವ, ಏನು ಪ್ರಕಾರ ಅಂತ ಅನ್ಬೋದು. ಆದರೆ ಖಂಡಿತವಾಗ್ಲೂ ಪ್ರಕಾರಗಳಿದೆ. ಗೀಗಿ ಪದ, ಲಾವಣಿ, ಕಂಸಾಳೆ ಪದ, ಸೋಬನೆ ಪದ, ಕೋಲಾಟದ ಪದ, ಹಂತಿ ಪದ, ಹೀಗೆ ಹಲವಾರು ಪ್ರಕಾರದ ಪದಗಳನ್ನು ನಾವು ಕೇಳ್ಬೋದು. ಹೇಗೆ ಅದನ್ನು ನಾವು ಗುರುತಿಸ್ಬೋದು ಅಂದರೆ, ಈಗ ಉತ್ತರ ಕರ್ನಾಟಕಕ್ಕೆ ಹೋದರೆ ಒಂದು ರೀತಿಯ ಪ್ರಕಾರಗಳನ್ನು ನಾವು ನೋಡ್ಬೋದು. ದಕ್ಷಿಣ ಕನ್ನಡಕ್ಕೆ ಬಂದರೆ ಒಂದು ಪ್ರಕಾರದ ಗೀತೆಗಳನ್ನು ನೋಡ್ಬೋದು. ಕೋಲಾರದ ಕಡೆ ಒಂದು ರೀತಿಲಿ ನೋಡ್ಬೋದು. ಬೆಂಗಳೂರು ಗ್ರಾಮಾಂತರದಲ್ಲಿ ಒಂದು ಪ್ರಕಾರ ನೋಡ್ಬೋದು. ಮೈಸೂರಿನಲ್ಲಿ ಕಂಸಾಳೆ ಈ ಥರದನ್ನೆಲ್ಲ ನೋಡ್ಬೋದು. ಹಾಗಾದರೆ ಬಹಳ ಮುಖ್ಯವಾಗಿ ಯಾವ್ಯಾವ ಪ್ರಕಾರಗಳಿದೆ, ಆ ಪ್ರಕಾರದಲ್ಲಿ ಯಾವ್ಯಾವ ರೀತಿ ಗೀತೆಗಳಿರುತ್ತೆ ಅಂತ ಇವತ್ತು ನಾನು ನಿಮ್ಮ ಮುಂದೆ ಒಂದೊಂದು ಹಾಡುಗಳನ್ನು ಹಾಡಿ ತೋರಿಸ್ಲಿಕ್ಕೆ ಇಷ್ಟಪಡ್ತೇನೆ. ಕರ್ನಾಟಕ ಒಂದು ರೀತಿಯಲ್ಲಿ ಜನಪದ ಕಲೆಗಳ ಕಣಜ. ಗೀಗಿ ಪದವನ್ನು ಮೊದಲಿಗೆ ನಾನು ತೆಗೆದುಕೊಳ್ತೀನಿ. ಉತ್ತರ ಕರ್ನಾಟಕದಲ್ಲಿ ಗೀಗಿ ಪದಗಳು, ಗೀಗಿ ಮೇಳ ಅಂತಲೇ ಕರೀತಾರೆ. ಇವತ್ತು ಅವುಗಳ ಪ್ರಕಾರಗಳಲ್ಲಿ ಹಾಡೋರ ಸಂಖ್ಯೆ ತುಂಬ ಕಡಿಮೆ ಆಗ್ತಿದೆ. ಇದ್ದರೂ ಕೂಡ ಅವರು ಪ್ರಚಾರಕ್ಕೆ ಬರ್ತಿಲ್ವೇನೋ ಅಂತ ಅನಿಸ್ಬಿಡುತ್ತೆ. ಗೀಗಿ ಪದಗಳು ಗೀಯ ಅನ್ನೋ ಒಂದು ಪದಗುಚ್ಛದಿಂದ ಪ್ರಾರಂಭ ಆಗುತ್ತೆ. ಗೀಯ ಅನ್ನೋ ಪದಗಳು ಸೇರಿಕೊಂಡ್ರೆ ಅದು ಗೀಗಿ ಪದ. ಮತ್ತು ಇದು ರಚನೆಯೂ ಮಾಡ್ತಾರೆ. ಸ್ವತಂತ್ರದ ಹಿಂದಿನ ಕಾಲದಲ್ಲೂ ಕೂಡ ಇದನ್ನು ಸ್ವತಂತ್ರದ ಹೋರಾಟಕ್ಕೆ ಪದಗಳನ್ನು ಕಟ್ಟಿ ಹಾಡ್ತಾಯಿದ್ರು. ತುಂಬ ಗೀಗಿ ಪದಗಳನ್ನು ನಾವು ಉತ್ತರ ಕರ್ನಾಟಕದಲ್ಲಿ ಕೇಳ್ಬೋದು. ಒಂದು ಉದಾಹರಣೆ ನಾನು ನಿಮ್ಮ ಮುಂದೆ ಹೇಳ್ತೇನೆ. ಏ ಮೊದಲಿಗೆ ಅಲ್ಲಮ ಪ್ರಭುವಿಗೆ ಶರಣಯ್ಯ ಕೂಡಿ ಕುಂತ ಮಂದಿಗೆಲ್ಲ ನನ್ನ ನಮನ. ಇಲ್ಲಿ ನೆರೆದಿರುವಂಥ ಮಂದಿಗೆಲ್ಲ ನನ್ನ ನಮನ. ಸತ್ಯದಿಂದ ಹೋರಾಡಿ ಸ್ವಾತಂತ್ರ್ಯ ತಂದು ಕೊಟ್ಟ ಮಹಾತ್ಮ ಗಾಂಧಿಗೆ ನನ್ನ ನಮನ. ಹರಗೀಯಗ ಗಾಗಿಯಗ ಗಾಗಿಯಗ ಗೀಯಗ ಹರಗೀಯಗ ಗಾಗಿಯಗ ಗಾಗಿಯಗ ಗೀಯಗ. ಈ ಕುಡಿಬ್ಯಾಡ್ರು ಅಣ್ಣ ತಮ್ಮ ಕಿವಿ ಮಾತು ಹೇಳ್ತೀನಿ, ಏ ಕುಡಿಬ್ಯಾಡ್ರು ಅಣ್ಣ ತಮ್ಮ ಕಿವಿ ಮಾತು ಹೇಳ್ತೀನಿ. ಕುಡಿಯೋದ್ರಿಂದ ಬಾಳಿನಾಗ ಬೋಲು ಬ್ಯಾಸರ, ಕುಡಿಯೋದ್ರಿಂದ ಬಾಳಿನಾಗ ಬೋಲು ಬ್ಯಾಸರ. ದುಡ್ದರಕ್ಕನ್ನೆಲ್ಲ ನೀವು ಕುಡ್ತಕ್ಕಾಗಿ ಸೂರಿ ಬ್ಯಾಡ್ರಿ. ಹೇಳಿದ ಮಾತು ಗೆಪ್ತಿಲ್ಲಿರಲಿ ನಮಸ್ಕಾರ. ಹರಗೀಯಗ ಗಾಗಿಯಗ ಗಾಗಿಯಗ ಗೀಯಗ ಹರಗೀಯಗ ಗಾಗಿಯಗ ಗಾಗಿಯಗ ಗೀಯಗ. ಏ ಬುದ್ಧಿವಂತ ಯುವಕರೇ ಕೈಯ ಮುಗಿದು ಹೇಳುತ್ತೀನಿ, ಏ ಬುದ್ಧಿವಂತ ಯುವಕರೇ ಕೈಯ ಮುಗಿದು ಹೇಳುತ್ತೀನಿ. ಪಟ್ಟಣದಲ್ಲಿ ಕೆಲಸಕ್ಕಾಗಿ ಅಲಿಯಬೇಡಿರು, ಪಟ್ಟಣದಲ್ಲಿ ಕೆಲಸಕ್ಕಾಗಿ ಅಲಿಯಬೇಡಿರು. ಹಳ್ಳಿಯಲ್ಲೇ ಇದ್ದುಕೊಂಡು ಅಭಿವೃದ್ಧಿ ಮಾಡಿಕೊಂಡು ಗಾಂಧಿ ಕಂಡ ಕನಸ ನೀವು ನನಸ ಮಾಡಿರು. ನಮ್ಮ ಗಾಂಧಿ ಕಂಡ ಕನಸ ನೀವು ನನಸ ಮಾಡಿರು. ಹರಗೀಯಗ ಗಾಗಿಯಗ ಗಾಗಿಯಗ ಗೀಯಗ ಹರಗೀಯಗ ಗಾಗಿಯಗ ಗಾಗಿಯಗ ಗೀಯಗ. ಏ ಬುದ್ಧಿವಂತ ಯುವಕರೇ ಕೈಯ ಮುಗಿದು ಹೇಳುತ್ತೀನಿ, ಏ ಬುದ್ಧಿವಂತ ಯುವಕರೇ ಕೈಯ ಮುಗಿದು ಹೇಳುತ್ತೀನಿ. ವರದಕ್ಷಿಣೆ ಮಾತ್ರ ನೀವು ಕೇಳಬೇಡಿರು. ನಾನು ಹೇಳಿದ ಮಾತು ಗೆಪ್ತಿಲ್ಲಿರಲಿ ನಮಸ್ಕಾರ. ಹರಗೀಯಗ ಗಾಗಿಯಗ ಗಾಗಿಯಗ ಗೀಯಗ
ಹರೆ ಗೀಯಗ ಗಾಗಿಯಗ ಗಾಗಿಯಗ ಗೀಯಗ ಗಾಗಿಯಗ ಗೀಯಗ. ನೋಡ್ರಿ, ಗೀಯ ಗೀಯ ಅನ್ನೋ ಪದ ಬಂತಲ್ಲ, ಇಲ್ಲಿ ಒಂದು ನೀತಿ ಬೋಧನೆಯನ್ನು ಕೂಡ ಇದೆ. ಇವತ್ತಿನ ದಿನದಲ್ಲಿ ಇದನ್ನೆಲ್ಲ ಹೇಳಿದ್ರೆ ಇವನು ಯಾರಪ್ಪ ಹಿಂಗೆ ಹೇಳ್ತಾನೆ ಅಂತ ಕೇಳೋ ಅಂಥ ಯುವಕರು ಸಿಗ್ಬೋದಾ ಅಂತ ಹುಡುಕಾಟದಲ್ಲಿ ಇರ್ತೀವಿ ನಾವು. ಖಂಡಿತವಾಗ್ಲೂ ಇದ್ದಾರೆ, ಒಳ್ಳೆ ಯುವಕರು ಇಲ್ಲ ಅಂತಿಲ್ಲ. ಆದರೆ ಇವತ್ತಿನ ಜನ್ರೇಷನ್ಗೆ ಈ ಹಾಡನ್ನು ಹೇಳಿದ್ರೆ ಕೇಳುವಂಥ ಮನಸ್ಥಿತಿ ಇದೆಯಾ ಅನ್ನೋದು ಭಾಳ ಮುಖ್ಯ. ಆಮೇಲೆ ಗೀಗಿ ಪದಗಳು ಇನ್ನೂ ಬೇರೆ ಬೇರೆ ವಿಷಯಗಳನ್ನು ಇಟ್ಕೊಂಡು ಎಲ್ಲ ಥರದ ವಿಷಯಗಳನ್ನು, ಸಂಸಾರದಿರ್ಬೋದು, ಸಾಮಾಜಿಕವಾಗಿರ್ಬೋದು, ಯಾವುದೇ ವಿಷಯವನ್ನು ಇಟ್ಕೊಂಡು ಗೀಗಿ ಪದಗಳನ್ನು ಕಟ್ತಾ ಹೋಗ್ತಾರೆ. ಸ್ವತಂತ್ರ ಹೋರಾಟಗಾರರ ಬಗ್ಗೆ ಗೀಗಿ ಪದಗಳು ತುಂಬ ಚೆನ್ನಾಗಿ ಸಿಗ್ತವೆ. ಮೈಲಾರ ಲಾವಣಿಗಳನ್ನ ಸಿಗ್ತವೆ. ಈ ಮುಂದಿನ ಪ್ರಕಾರವನ್ನು ಹೇಳೋದು ಮುಂಚೆ ಇನ್ನೊಂದು ಸಣ್ಣ ಉದಾಹರಣೆ ಹೇಳ್ತೀನಿ. ವೀರರಾಣಿ ಕಿತ್ತೂರ ಚೆನ್ನಮ್ಮ ತಾ ಶೂರಳಾಗಿ ಪಡಾಕೊಂಡಳ ಕೀರುತಿ. ಗೀಯಗ ಗಾಗಿಯಗ ಗಾಗಿಯಗ ಗೀಯಗ ಗೀಯಗ ಗಾಗಿಯಗ ಗಾಗಿಯಗ ಗೀಯಗ. ವೀರರಾಣಿ ಕಿತ್ತೂರ ಚೆನ್ನಮ್ಮ ತಾ ಶೂರಳಾಗಿ ಪಡಾಕೊಂಡಳ ಕೀರುತಿ. ವೀರರಾಣಿ ಕಿತ್ತೂರ ಚೆನ್ನಮ್ಮ ತಾ ಶೂರಳಾಗಿ ಪಡಾಕೊಂಡಳ ಕೀರುತಿ. ವೀರರಾಣಿ ಕಿತ್ತೂರ ಚೆನ್ನಮ್ಮ ತಾ ಶೂರಳಾಗಿ ಪಡಾಕೊಂಡಳ ಕೀರುತಿ. ಗೀಯಗ ಗಾಗಿಯಗ ಗಾಗಿಯಗ ಗೀಯಗ ಹರೆ ಗೀಯಗ ಗಾಗಿಯಗ ಗಾಗಿಯಗ ಗೀಯಗ. ಇವರೇ ಈ ಕಿತ್ತೂರು ಚೆನ್ನಮ್ಮನ ಒಂದು ಲಾವಣಿಯನ್ನು ಬ್ರಿಟಿಷ್ನವ್ರ ಜೊತೆ ಹೋರಾಡಿದ್ದು, ಸಂತಾನಕ್ಕೆ ವಾರಸಪುತ್ರವನ್ನು ಮಾಡ್ಕೊಂಡಾದ್ಮೇಲೆ ಆ ದತ್ತುಪುತ್ರಕ್ಕೆ ಹಕ್ಕಿಲ್ಲ ಅನ್ನೋದನ್ನು ಹೇಳಿದ್ದು, ಈ ಥರದನ್ನೆಲ್ಲ ಪದಗಳನ್ನು ಸೇರಿಸಿ ಹಾಡ್ತಾ ಹೋಗುವಂಥದ್ದು ಗೀಗಿ ಪದದ ಶೈಲಿ. ಉತ್ತರ ಕರ್ನಾಟಕದಲ್ಲಿ ತುಂಬ ಗೀಗಿ ಪದಗಳು ಸಿಗ್ತವೆ. ಅವುಗಳು ಈ ಜನತಾ ವಾಹಿನಿ ಮೂಲಕ ಇನ್ನಷ್ಟು ಪ್ರಚಾರ ಆಗಲಿ, ಉತ್ತರ ಕರ್ನಾಟಕದ ಭಾಗದಲ್ಲಿ ಸಿಗುವಂಥ ನಮ್ಮ ಕಲಾವಿದರುಗಳನ್ನು ಹೆಚ್ಚೆಚ್ಚು ಪರಿಚಯ ಮಾಡಲಿ ಅನ್ನೋದೇ ನನ್ನ ಆಶಯ. ಇದು ಸಮುದಾಯ ಅನ್ನೋದಕ್ಕಿಂತ ಇದೊಂದು ಪ್ರಕಾರ. ಇಂಥ ಸಮುದಾಯದವರೇ ಹಾಡಬೇಕು ಅಂತ ಏನಿಲ್ಲ. ಇದನ್ನು ಮೂಲತಃ ಗೀಯ ಗೀಯ ಅನ್ನೋದು ಒಂದು ಸೌಂಡಿಂಗ್. ಅದು ಜನಪದದಲ್ಲಿ ಪದಗಳ ಉಚ್ಚಾರಣೆಗಳು ತುಂಬ ಚೆನ್ನಾಗಿರ್ತವೆ. ಪದಪೂಜ್ಯಗಳನ್ನು ಉಚ್ಚಾರಣೆ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಗೀಯ ಗೀಯ ಅನ್ನೋ ಒಂದು ಪ್ರಕಾರ ಬಹುಶಃ ಉತ್ತರ ಕರ್ನಾಟಕದಲ್ಲಿ ಅಷ್ಟೇ ಸಾಧ್ಯ, ಇನ್ನೆಲ್ಲೂ ಈ ಪದ ಪ್ರಕಾರಗಳನ್ನು ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ. ಗೀಗಿ ಪದಗಳು ಅಂದರೆ ಉತ್ತರ ಕರ್ನಾಟಕ, ಉತ್ತರ ಕರ್ನಾಟಕ ಅಂದರೆ ಗೀಗಿ ಪದಗಳು. ಗೀಗಿ ಪದಗಳನ್ನು ಏಕವ್ಯಕ್ತಿ ಹಾಡೋದಕ್ಕಿಂತ ಗುಂಪು ಗಾಯನದಲ್ಲಿ ನಾವು ಹೆಚ್ಚು ನೋಡ್ತೇವೆ. ಆಮೇಲೆ ವಸ್ತುನಿಷ್ಠವಾದಂಥ ಯಾವುದೇ ವಿಚಾರ ಇರ್ಬೋದು, ಆ ವಿಚಾರಗಳನ್ನು ತೆಗೆದುಕೊಂಡು ಅದ್ರ ಬಗ್ಗೆನೇ ಪದವನ್ನು ಕಟ್ಟಿಕೊಂಡು ಗೀಗಿ ಪದಗಳನ್ನು ಹಾಡ್ತಾರೆ. ಉದಾಹರಣೆಗೆ ಸಿನಿಮಾದಲ್ಲಿ ಕೂಡ ಗೀಗಿ ಪದಗಳನ್ನು ಬಳಸ್ಕೊಂಡಿದ್ದಾರೆ. ಬಳಸ್ಕೊಳ್ಳೋದು ತಪ್ಪೇನಿಲ್ಲ, ಆದರೆ ಅದರಲ್ಲಿ ಒಳ್ಳೆಯ ಅರ್ಥವನ್ನು ಕೊಡುವಂಥದ್ದು ಇರಬೇಕು. ಮತ್ತು ಏನಾದರೂ ಸಮಾಜಕ್ಕೆ ಮೌಲ್ಯಗಳನ್ನು ಹೇಳುವಂಥದ್ದನ್ನು ಆಗಿರಬೇಕು. ಜಾತ್ರೆಗೆ ಹೋಗೋ ಸಂದರ್ಭದಲ್ಲಿ ಅಥವಾ ದೇವಸ್ಥಾನಗಳಿಗೆ ಹೋಗುವಂಥ ಸಂದರ್ಭದಲ್ಲಿ ಪದಗಳನ್ನು ಕಟ್ಟಿಕೊಂಡು ಹಾಡ್ತಾಯಿದ್ರು. ನಾವು ಬಂದೇವ ನಾವು ಬಂದೇವ ನಾವು ಬಂದೇವ ನಾವು ಬಂದೇವ ಶ್ರೀಶೈಲ ನೋಡಲಿಕ್ಕ ಅನ್ನೋ ಹಾಡು ಕೂಡ ಗೀಯಗ ಗಾಗಿಯಗ ಗಾಗಿಯಗ ಗೀಯಗ. ಈ ಥರದ ಪದಗಳನ್ನು ನಾವು ಕೂಡ ಕೇಳ್ಬೋದು. ಗೀಗಿ ಪದಗಳು ತುಂಬ ಇದೆ. ಗೀಗಿ ಪದಗಳನ್ನ ಅದು ಪ್ರಕಾರನೇ ಹುಡುಕ್ತಾ ಹೋಗ್ಬಿಟ್ರೆ ಅಲ್ಲಿನ ಕಲಾವಿದರ ಕೈಯಲ್ಲಿ ಹಾಡಿಸಿದ್ರೆ ತುಂಬ ಹಾಡುಗಳು ಸಿಗ್ತಾ ಹೋಗ್ತವೆ. ಇವತ್ತಿನ ದಿನದಲ್ಲಿ ಮರೆ ಆಗ್ತಿರೋದು ಒಂಚೂರು ಎಲ್ಲೋ ಬೇಜಾರಿನ ಸಂಗತಿ ಅಂತ ಅನಿಸುತ್ತೆ.